ನಮಸ್ಕಾರ, ಪ್ರೈಮ್ ನ್ಯೂಸ್ಗೆ ಸ್ವಾಗತ. ನಾನು ಮಂಜುನಾಥ್. ಈಗ ಮುಖ್ಯಾಂಶಗಳು. ಸಾರಿಗೆ ನೌಕರರಿಂದ ಕಡೆಗೂ ಮುಷ್ಕರ ವಾಪಸ್. ಫ್ರೀಡಂ ಪಾರ್ಕಿನಲ್ಲಿ ಮುಷ್ಕರ ವಾಪಸ್ ಘೋಷಣೆ. ರಾಜ್ಯದಾದ್ಯಂತ ಬಸ್ ಸಂಚಾರ ಆರಂಭ. ರಾಜ್ಯದಲ್ಲಿ ದ್ವಂದ್ವ ನಿಲುವು ಹೊಂದಿದ್ದ ಸಾರಿಗೆ ನೌಕರರ ಪ್ರತಿಭಟನೆ. ಅಲ್ಲಲ್ಲಿ ಪೊಲೀಸ್ ಭದ್ರತೆಯಲ್ಲಿ ಇಂದು ಬೆಳಗ್ಗೆ ಬಸ್ ಸಂಚಾರ. ಹಲವೆಡೆ ಆಕ್ರೋಶ, ಕೆಲವೆಡೆ ಕಲ್ಲು ತೂರಾಟ. ಉತ್ತರ ಕರ್ನಾಟಕದಲ್ಲಿ ಉಂಟಾಗಿದ್ದ ಪ್ರವಾಹ ಹಿನ್ನೆಲೆ ಸಮೀಕ್ಷೆ ನಡೆಸಲು ರಾಜ್ಯಕ್ಕೆ ಆಗಮಿಸಿದೆ ಕೇಂದ್ರ ಇಂಟರ್ ಮಿನಿಸ್ಟೀರಿಯಲ್ ತಂಡ. ರಾಜ್ಯಕ್ಕೆ ನೆರವು ನೀಡಿ ಅಂತ ಮನವಿ ಮಾಡಿದ ಬಿಎಸ್ವೈ. ಬಿರುಸುಗೊಂಡ ಗ್ರಾಮ ಪಂಚಾಯಿತಿ ಚುನಾವಣಾ ಕಣ. ಹಲವು ಗ್ರಾಮಗಳಲ್ಲಿ ಶುರುವಾದ ಪಕ್ಷಾಂತರದ ಪರ್ವ. ಸಿಂಧನೂರಿನಲ್ಲಿ 9 ಜನರ ಮೇಲೆ ದೂರು ದಾಖಲು. ಅಮೆರಿಕದಲ್ಲಿ ಒಂದೇ ದಿನ 30,000 ಸಾವು. ತಮಿಳುನಾಡಿನಲ್ಲಿ 103 ಕೆಜಿ ಚಿನ್ನ ನಾಪತ್ತೆ. ರೈತರ ಪ್ರತಿಭಟನೆ ತೆರವುಗೊಳಿಸುವಂತೆ ಕೋರಿ ಸುಪ್ರೀಂಗೆ ಅರ್ಜಿ. ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಸಾರಿಗೆ ನೌಕರರು ಕಳೆದ 3-4 ದಿನಗಳಿಂದ ಪ್ರತಿಭಟನೆ ಮಾಡ್ತಾ ಇದ್ರು. ಈ ಪ್ರತಿಭಟನೆ ತೀವ್ರ ಸ್ವರೂಪವನ್ನು ಪಡೆದುಕೊಳ್ಳುವಂತಹ ಎಲ್ಲ ಲಕ್ಷಣಗಳು ಕಾಣ್ತಾ ಇತ್ತು. ಆದರೆ ಯಾವಾಗ ಸರ್ಕಾರ ಸಾಕಷ್ಟು ಯೋಚನೆ ಮಾಡಿ ಅದಾದ ಬಳಿಕ ನೌಕರರ ಕೆಲವೊಂದಿಷ್ಟು ಬೇಡಿಕೆಗಳನ್ನು ಈಡೇರಿಸಲು ಮುಂದಾಯಿತು, ಅದಾದ ಬಳಿಕ ಪ್ರತಿಭಟನೆಯನ್ನ ಹಿಂಪಡೆದುಕೊಳ್ಳಲಾಗಿದೆ. ಹೀಗಾಗಿ ಎಂದಿನಂತೆ ಬಸ್ ಸಂಚಾರವು ಕೂಡ ಆರಂಭವಾಗಿದೆ. ಸಾಕಷ್ಟು ದಿನಗಳಿಂದ ಜನರು ಕೂಡ ಕಷ್ಟಪಡ್ತಾ ಇದ್ರು. ಮಾತಿನ ಹಗ್ಗ ಜಗ್ಗಾಟದ ನಡುವೆ ಇದೀಗ ಸಾರಿಗೆ ನೌಕರರು ಪುನಃ ತಮ್ಮ ಕೆಲಸಕ್ಕೆ ಹಾಜರಾಗಿದ್ದಾರೆ. ಈ ಮೂಲಕ ಯಥಾ ಪ್ರಕಾರ ಸಾರ್ವಜನಿಕ ಜೀವನ, ಅದರಲ್ಲೂ ಸಾರಿಗೆ ಇಲಾಖೆಯ ಜೀವನ ನಡೀತಾ ಇದೆ. ರಾಜ್ಯದಲ್ಲಿ ಪ್ರವಾಹದಿಂದ ಹಾನಿ ಎದುರಿಸಿರುವ ಜನತೆಗೆ ಪರಿಹಾರ ನೀಡೋದಕ್ಕೆ ಹಾಗೂ ಹಾನಿಗೊಳಗಾಗಿರುವ ಮೂಲ ಸೌಕರ್ಯಗಳ ದುರಸ್ತಿ ಕಾಮಗಾರಿಗೆ ಅನುಕೂಲವಾಗುವಂತೆ ರಾಜ್ಯಕ್ಕೆ ನೆರವು ಬಿಡುಗಡೆ ಮಾಡಲು ಸಿಎಂ ಯಡಿಯೂರಪ್ಪ ಕೇಂದ್ರ ಇಂಟರ್ ಮಿನಿಸ್ಟೀರಿಯಲ್ ತಂಡಕ್ಕೆ ಮನವಿ ಮಾಡಿದ್ದಾರೆ. ರಾಜ್ಯದಲ್ಲಿ ಪ್ರವಾಹದಿಂದ ಉಂಟಾಗಿರುವ ಹಾನಿಯ ಅಧ್ಯಯನ ಮಾಡಲು ರಮೇಶ್ ಕುಮಾರ್ ಗಂಟಾ ಅವರ ನೇತೃತ್ವದ ತಂಡ ಕೇಂದ್ರ ಇಂಟರ್ ಮಿನಿಸ್ಟೀರಿಯಲ್ ತಂಡ ಆಗಮಿಸಿದ್ದು, ಗೃಹ ಕಚೇರಿ ಕೃಷ್ಣಾದಲ್ಲಿ ಸಿಎಂ ಅನುದಾನ ಬಿಡುಗಡೆ ಮಾಡುವುದಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಕೂಡ ಮಾಡಿದ್ರು. ಸಾರಿಗೆ ನೌಕರರ ಮುಷ್ಕರದ ನಡುವೆಯೂ ಕೂಡ ಚಿಕ್ಕಬಳ್ಳಾಪುರದಿಂದ ಶಿಡ್ಲಘಟ್ಟ ಕಡೆ ಕೆಎಸ್ಆರ್ಟಿಸಿ ಬಸ್ ತನ್ನ ಪ್ರಯಾಣವನ್ನ ಇಂದು ಬೆಳಗ್ಗೆ ಆರಂಭ ಮಾಡಿತ್ತು. ಆನಂದ್ ಅನ್ನು ಚಾಲಕ ಬಸ್ ಓಡಿಸೋ ಮೂಲಕ ಪ್ರಯಾಣಿಕರನ್ನ ಕರೆದುಕೊಂಡು ಹೋದರು. ಇನ್ನು ಈ ಸಂದರ್ಭದಲ್ಲಿ ಎಂದಿನಂತೆ ಖಾಸಗಿ ಬಸ್ಗಳು ಕೂಡ ತನ್ನ ಜನರ ಸೇವೆಗೆ ಸಿದ್ಧವಾಗಿದ್ದವು. ಅಧಿಕಾರಿಗಳು ಬಲವಂತವಾಗಿ ಕರ್ತವ್ಯಕ್ಕೆ ಹಾಜರಾಗುವಂತೆ ಬೆದರಿಕೆ ಕೂಡ ಹಾಕಿದ್ರು. ಹೀಗಾಗಿ ಪ್ರತಿಭಟನೆಗೆ ಬಂದ ನೌಕರರಿಗೆ ಬಸ್ ನಿಲ್ದಾಣ ಪ್ರವೇಶ ಮಾಡದಂತೆ ಇಂದು ಬೆಳಗ್ಗೆ ನಿರ್ಬಂಧ ಕೂಡ ವಿಧಿಸಲಾಗಿತ್ತು. ತಮ್ಮ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಪ್ರತಿಭಟನೆ ನಡೆಸ್ತಾ ಇದ್ದ ಸಾರಿಗೆ ನೌಕರರ ಪ್ರತಿಭಟನೆ ಇಂದು ಅಂತ್ಯವಾಗಿದೆ. ಮತ್ತೊಂದು ಕಡೆ ಇಂದು ಬೆಳಗ್ಗೆ ಈ ಪ್ರತಿಭಟನೆ ಮುಂದುವರೆದಿತ್ತು. ಇದರಿಂದ ಸಾರಿಗೆ ಇಲಾಖೆ ಹಾಗೂ ಸರ್ಕಾರಕ್ಕೆ ಜನರು ಹಿಡಿಶಾಪ ಹಾಕುವಂತಾಗಿತ್ತು. ಯಾವಾಗಲೂ ಪ್ರಯಾಣಿಕರಿಂದ ಗಿಜುಗುಡ್ತಾ ಇದ್ದ ನಂಜನಗೂಡು ಬಸ್ ನಿಲ್ದಾಣ ಇಂದು ಬೆಳಗ್ಗೆ ಬಸ್ಗಳು ಇಲ್ಲದೆ ಬಿಕೋ ಅಂತಾಯಿತು. ಇದರಿಂದ ಸಾರ್ವಜನಿಕರು ತಮ್ಮ ಕೆಲಸ ಕಾರ್ಯಗಳಿಗೆ ತಮ್ಮ ಊರುಗಳಿಂದ ಪರ ಊರುಗಳಿಗೆ ತೆರಳಲು ಬಸ್ ಸಂಚಾರವಿಲ್ಲದೆ ಪರದಾಡುವಂತಾಗಿತ್ತು. ಇನ್ನು ಸಾರಿಗೆ ಬಸ್ ಸಂಚಾರವಿಲ್ಲದ ಕಾರಣ ತುರ್ತಾಗಿ ಮದುವೆ ಹಾಗೂ ಶುಭ ಕಾರ್ಯಗಳು ಸೇರಿದಂತೆ ಕಚೇರಿ ಕೆಲಸ ಮತ್ತು ದಿನನಿತ್ಯದ ಓಟಾಟಕ್ಕೂ ಕೂಡ ಇವತ್ತು ಬ್ರೇಕ್ ಬಿದ್ದಿತ್ತು. ಅಲ್ಲದೆ ಹೋಗಲೇಬೇಕಾದ ಅನಿವಾರ್ಯದಿಂದ ದುಪ್ಪಟ್ಟು ಹಣ ನೀಡಿ ಖಾಸಗಿ ಬಸ್, ಟೆಂಪೋ ಕಾರುಗಳ ಮೊರೆ ಹೋಗಬೇಕಾದಂಥ ಪರಿಸ್ಥಿತಿ ಬೆಳಗ್ಗೆ ನಿರ್ಮಾಣವಾಗಿತ್ತು. ಸಾರಿಗೆ ನೌಕರರ ಮುಷ್ಕರದ ಹಿನ್ನೆಲೆಯಲ್ಲಿ ವಿಜಯಪುರ ಜಿಲ್ಲೆ ಇಂಡಿ ಪಟ್ಟಣದಲ್ಲಿ ಸಾರಿಗೆ ಸಂಘದ ರಾಜ್ಯಾಧ್ಯಕ್ಷ ಅನಂತ ಸುಬ್ಬುರಾವ್ ಭಾವಚಿತ್ರಕ್ಕೆ ಚಪ್ಪಲೇಟು ಹಾಕಿ ಪ್ರತಿಕೃತಿ ದಹಿಸಿ ಆಕ್ರೋಶವನ್ನ ವ್ಯಕ್ತಪಡಿಸಲಾಯಿತು. ಅನಂತ ಸುಬ್ಬುರಾವ್ ಪ್ರತಿ ತಿಂಗಳು 6,50,000 ರೂಪಾಯಿ ಹಣ ನುಂಗ್ತಾನೆ. ಈತ ಒಬ್ಬ ಭ್ರಷ್ಟ ರಾಜ್ಯಾಧ್ಯಕ್ಷನಾಗಿದ್ದಾನೆ. ಸುಬ್ಬುರಾವ್ಗೆ ಸಮಸ್ಯೆಗಳು ಗೊತ್ತಾಗ್ತಾ ಇಲ್ಲ. ಹೀಗಾಗಿ ಹೆಣ್ಣು ಮಕ್ಕಳ ಸೀರೆ ಉಟ್ಕೊಂಡು ಮನೆಯಲ್ಲಿ ಇರಲಿ, ಇನ್ನು ನ್ಯಾಯಯುತವಾಗಿ ನಮ್ಮ ಬೇಡಿಕೆಗಳನ್ನು ಪರಿಹರಿಸಬೇಕು. ಸರ್ಕಾರ ನಮ್ಮ ಬೇಡಿಕೆಗಳಿಗೆ ಸ್ಪಂದನೆ ನೀಡದೆ ಹೋದರೆ ಹೋರಾಟ ತೀವ್ರಗತಿಯಲ್ಲಿ ಮುಂದುವರಿಸಲಾಗುವುದು ಅಂತ ಇಂಡಿ ತಾಲೂಕಿನ ಸಾರಿಗೆ ಸಿಬ್ಬಂದಿಗಳು ತಮ್ಮ ಆಕ್ರೋಶವನ್ನ ಇಂದು ಬೆಳಗ್ಗೆ ವ್ಯಕ್ತಪಡಿಸಿದರು.
ರಾಜ್ಯದಾದ್ಯಂತ ಸಾರಿಗೆ ಮುಷ್ಕರ ಬೆಳಗ್ಗೆಯಿಂದ ಸಂಜೆ ತನಕವೂ ನಡೀತಿತ್ತು. ಅದಾದ ಬಳಿಕ ಸರ್ಕಾರ ಯಾವಾಗ ಭರವಸೆ ಕೊಡ್ತೋ ಈಗ ಯಥಾ ಪ್ರಕಾರ ನಡೀತಾ ಇದೆ. ಇನ್ನು ವಿಜಯಪುರದ ಎಂಡಿ ತಾಲೂಕಿನಲ್ಲೂ ಕೂಡ ಸಾರಿಗೆ ನೌಕರರು ಮುಷ್ಕರವನ್ನ ಮಧ್ಯಾಹ್ನದವರೆಗೂ ಕೂಡ ಮುಂದುವರಿಸಿದ್ರು. ಆದರೆ ಎಂಡಿ ಘಟಕ ವ್ಯವಸ್ಥಾಪಕ ಎಂಆರ್ ಲಮಾಣಿ ಚಾಲಕರಿಗೆ ಬಸ್ ಓಡಿಸಿ ಅಂತ ಮಧ್ಯಾಹ್ನದ ವೇಳೆಗೆ ಒತ್ತಾಯ ಮಾಡಿದ್ರು. ಬೆಳಗ್ಗೆಯಿಂದ 4 ಬಸ್ ಸಂಚಾರ ಮಾಡಲು ಪ್ರಾರಂಭ ಮಾಡಿದ್ವು. ಆದರೆ ಬಸ್ ಚಾಲಕರ ಮೇಲೆ ಸಾಕಷ್ಟು ಜನರು ಕೂಡ ಒತ್ತಡವನ್ನು ಹಾಕ್ತಾ ಇದ್ರು. ಮತ್ತೊಂದು ಕಡೆ ಲೋಕಾಪುರದಲ್ಲಿ ಬಸ್ ಅನ್ನು ಓಡಿಸುವ ಮೂಲಕ ಏಟು ಕೂಡ ತಿಂದು ಬಂದಿದ್ರು. ಇದೀಗ ಬಸ್ ಚಾಲಕ ಬಸ್ ಓಡಿಸಲು ನಿರಾಕರಿಸ್ತಾ ಇದ್ದ ಮಾಹಿತಿ ಲಭ್ಯವಾಗಿತ್ತು. ಯಾವಾಗ ಸರ್ಕಾರ ತನ್ನ ಭರವಸೆಯನ್ನ ಈಡೇರಿಸಲು ಮುಂದಾಯಿತು ಅದಾದ ಬಳಿಕ ಅವರು ಕೂಡ ಮುಂದಾಗಿರುವಂಥದ್ದು. ಇನ್ನು ಮಧ್ಯಾಹ್ನದ ಹೊತ್ತಿಗೆ ಏನಾದರೂ ಕೂಡ ಹೆಚ್ಚು ಕಡಿಮೆ ಆದರೆ ಯಾರು ಹೊಣೆ ಅನ್ನುವಂಥ ಮಾತು ಕೂಡ ಕೇಳಿ ಬರ್ತಾ ಇತ್ತು. ಮತ್ತೊಂದು ಕಡೆ ನಮ್ಮ ಕಷ್ಟವನ್ನು ನೀವು ಕೇಳಬೇಕು ಅನ್ನುವಂಥ ರೀತಿಯಲ್ಲೂ ಕೂಡ ಮಾತುಗಳು ಕೇಳಿ ಬಂದಿತ್ತು. ಅದಾದ ಬಳಿಕ ಎಲ್ಲವೂ ಕೂಡ ಈಗ ಸುಗಮವಾಗ್ತಾ ಇದೆ. ಈಗ ನಿನ್ನೆ ಮುದೋಳದ ನಾವು ಹೊಡೆದ್ರು. ಆ ಸಿಟ್ಟಿನಾಗ ಯಾರು ಬಂದರು? ಯಾರು ಬಂದಿಲ್ಲ. ನನ್ನ ಹೊಡೆದ್ರು, ನನಗ ನಮ್ಮ ನಿರ್ವಾಹಕ ಇಬ್ಬರಿಗೆ ಹೊಡೆದ್ರು. ಈಗ DM ಹೇಳ್ತಾನ ಕಳ್ಸತ್ತಿ ಹೇಳ್ತಾನ, ಕಳ್ಸಾರ ಹುಡ್ಸ್ಕೊಳ ಯಾರು? ಈಗ ಆತ ಮುಂದೆ ಫೋನ್ ಹಚ್ಚಾನ ಬಾತ್ ಹೇಳ್ತೀವಿ. ಈಗ ನಾವು ಹೋಗಲ್ಲ, ಹೊಡೆದಿ ನಾವು ತಾಪದ ಇಲ್ಲಿ ನೋಡ್ರಿ. ಯಾರು ಹೊಡೆದ್ರಿ? ಯಾರು ಹೊಡೆದಾರ? ನಮ್ಮ ಚಾಲಕರು. ಏನಂತ ಹೊಡೆದಾಗ ಗೊತ್ತೇನ್ರಿ? ನಿಮ್ಮ ಸಲುವಾಗಿ ನಾವು ಮಾಡ್ತಿದ್ದೆವು, ನಿಮ್ಮ ಸಲುವಾಗಿ ನಾವು ಮಾಡ್ತೇವೆ, ನಮ್ಮ ಅಭಿಮಾನ ಇಲ್ಲ ಅವ್ರು ಹೊಡೆದ್ರು. ನಮ್ಮದು ತಪ್ಪೇ, ಹೋಗಬಾರ್ದೇ ಇತ್ತು. ಬಿಜಾಪುರ DC ಜೊತೆ ಮಾತಾಡಿ ನಾವು ಹೋಗಿದ್ದೆವು. ಈಗ ಹೊಡ್ಸ್ಕೊಂಡ್ ಬಂದೆವು. ಒಳ್ಳೆ ನೈಟ್ ಬಸ್ ಲೋಕಾಪುರ ಹೊಳೆ ಬಂದಿನ್ರಿ. ಒಂದು ಗಾಡಿನ ಚಾಲು ಆದಂದ್ರೆ ಜನರಿಗೆ ಮೂವ್ಮೆಂಟ್ ಆಗುತ್ತೆ. ಹೌದು ಸರ್, ಹೆಚ್ಚು ಕಮ್ಮಿ ಆದ್ರೆ ಯಾರು ಜವಾಬ್ದಾರಿ ಗಾಡಿಗಳಿಗೆ? ನೀವೇ ಸರ್, ಸ್ವಲ್ಪ ಇಮೇಜ್ ಆಗ್ಬೇಕು. ಪಬ್ಲಿಕ್ ತೊಂದರೆ ಪಬ್ಲಿಕ್ ಏನ್ರಿ ಸದ್ಯ ರೆಡಿ ಆದ್ರ ಅವರು, ಅದಕ್ಕೆ ಅವ್ರ ಸಂಬಂಧ ನಾವು ಮಾಡೋದಿಲ್ಲ. ನಿಮ್ಮ ಜಾಗದಾಗ ಪಬ್ಲಿಕ್ ಸಂಬಂಧ ಜೀಪ್ ನೀವು 20 ಉಳಿದು 40 ತಗೊಳಕ್. ಅದೇ ಸರ್, ಹಿಂಗಾಗಿ ನಾವು ಏನಂದ್ರೆ ಎಲ್ಲರಿಗೆ ಸ್ವಲ್ಪ ಇಮೇಜ್ ಮಾಡಿ ಬರ್ರಿ ಎಲ್ಲರೂ ಮಾಡಿ ಪಬ್ಲಿಕ್ ಸ್ವಲ್ಪ ತ್ರಾಸ ಮಾಡಿ. ಪಿರಿಯಾಪಟ್ಟಣ ತಾಲೂಕಿನ ಬೆಟ್ಟದಪುರದಿಂದ ಪಿರಿಯಾಪಟ್ಟಣಕ್ಕೆ ಸುಮಾರು 26 ಪ್ರಯಾಣಿಕರನ್ನ ಹೊತ್ತು ತೆರಳುತ್ತಾ ಇದ್ದ ಬಸ್ಗೆ ಮಧ್ಯಾಹ್ನದ ವೇಳೆ ಕಿಡಿಗೇಡಿಗಳು ಕಲ್ಲು ತೂರಾಟ ನಡೆಸಿದ್ದು, ಸುದ್ದಿ ತಿಳಿದ ತಕ್ಷಣ ಸ್ಥಳಕ್ಕೆ ಪಿರಿಯಾಪಟ್ಟಣದ ಘಟಕ ವ್ಯವಸ್ಥಾಪಕರಾದ ರಾಮಚಂದ್ರನ್ ರೈನ್ ಹಾಗೂ ಕಲ್ಯಾಣ ಅಧಿಕಾರಿ ಸೋಮಶೇಖರ್ ಅವರು ಭೇಟಿ ನೀಡಿ ಬೆಟ್ಟದಪುರ ಪೊಲೀಸ್ ಸ್ಟೇಷನ್ನಲ್ಲಿ ದೂರು ದಾಖಲಿಸಿದ್ದಾರೆ. ಸೀಗೂರು ಗೇಟ್ ಬಳಿ ಯಾರೋ ಅನಾಮಧೇಯ ವ್ಯಕ್ತಿಗಳು, ದುಷ್ಕರ್ಮಿಗಳು ಇರ್ಬೋದು, ಅವರು ನಮ್ಮ ಬಸ್ಗೆ, ಪ್ರಾಣಿಸುತ್ತ ಬಸ್ಗೆ ಕಲ್ಲನ್ನು ತೂರಿದರು. ನಂತರದಲ್ಲಿ ಪ್ರಯಾಣಿಕರೆಲ್ಲ ಗಾಬರಿಗೊಂಡಿದ್ದರು. ನಂತರದಲ್ಲೆಲ್ಲ ಪ್ರಯಾಣಿಕರು ನಾವು ಸಮಾಧಾನಗೊಳಿಸಿ ನಂತರದಲ್ಲಿ ನಾವು ಪ್ರಯಾಣ ಮುಂದುವರಿಸಿ ಪಿರಿಯಾಪಟ್ಟಣ ಬಸ್ ನಿಲ್ದಾಣಕ್ಕೆ ನಾವು ಎಲ್ಲ ಪ್ರಯಾಣಿಕರನ್ನು ಸುರಕ್ಷಿತವಾಗಿ ನಾವು ಎಸ್ಕಾರ್ಟ್ನೊಂದಿಗೆ ತೆಗೆದುಕೊಂಡು ಬಿಟ್ಟಿದ್ದೀವಿ. ಬೇರೆ ಬೇರೆ ಊರುಗಳಿಗೆ ತೆರಳುವ ಸಾರ್ವಜನಿಕರಿಗೆ ತೊಂದರೆ ಆಗದಂತೆ ವಾಹನಗಳ ವ್ಯವಸ್ಥೆ ಮಾಡುವುದಕ್ಕೆ ಸರ್ಕಾರದಿಂದ ಆದೇಶ ಬಂದಿರುವ ಹಿನ್ನೆಲೆಯಲ್ಲಿ ಜಿಲ್ಲಾಧಿಕಾರಿ ಆರ್ ವೆಂಕಟೇಶ್ ಕುಮಾರ್ ಅವರು ಕೇಂದ್ರ ಬಸ್ ನಿಲ್ದಾಣಕ್ಕೆ ಇಂದು ಬೆಳಗ್ಗೆ ಭೇಟಿ ನೀಡಿದ್ರು. ಅನಂತರ ಸಾಕಷ್ಟು ವಿಚಾರಣೆ ಕೂಡ ಮಾತನಾಡಿದ್ರು ಸುದ್ದಿಗಾರರೊಂದಿಗೆ. ಜನರ ಬೇಡಿಕೆಗೆ ಅನುಗುಣವಾಗಿ ಸರ್ಕಾರ ಬಸ್ಗಳನ್ನು ಬಿಡುಗಡೆ ಮಾಡುವಂಥದ್ದು ಗೊತ್ತಿದೆ. ಇನ್ನು KSRTC ಅಧಿಕಾರಿಗಳಿಗೆ ಈ ರೀತಿ ಸೂಚನೆ ಕೂಡ ಕೊಡಲಾಗಿದೆ. ಅದರಂತೆ ಬೆಳಗ್ಗೆ 35 ಬಸ್ಗಳು ಕೂಡ ತೆರಳಿವೆ. ಪ್ರತಿದಿನದ ವೇಳಾಪಟ್ಟಿಯಂತೆಯೇ ಬಸ್ಗಳು ಇಂದು ಸಂಚಾರವನ್ನು ಮಾಡಿವೆ. ಹೈದರಾಬಾದ್ ಸೇರಿದಂತೆ ಅಂತಾರಾಜ್ಯ ಪ್ರಯಾಣದ ಬಸ್ಗಳು ಕೂಡ ಸಂಚಾರ ಮಾಡಿವೆ ಅಂತ ಅವರು ತಿಳಿಸಿದರು. ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ರೈತರ ಹಿತರಕ್ಷಣೆಗೆ ಕೈಗೊಂಡಿರುವ ತೀರ್ಮಾನಗಳ ಬಗ್ಗೆ ಬಹಿರಂಗ ಚರ್ಚೆಗೆ ಸಿದ್ಧ ಅಂತ ಆರೋಗ್ಯ ಮತ್ತು ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಕೆ ಸುಧಾಕರ್ ಪ್ರತಿಪಕ್ಷಗಳಿಗೆ ಸವಾಲು ಹಾಕಿದ್ದಾರೆ. ತಾಲೂಕು ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕಿನ 77ನೇ ಸದಸ್ಯರ ವಾರ್ಷಿಕ ಮಹಾಸಭೆಯಲ್ಲಿ ಡಾಕ್ಟರ್ ಕೆ ಸುಧಾಕರ್ ಮಾತನಾಡಿ, ಕೃಷಿ ಮಸೂದೆಗಳಿಂದ ಆಗಿರುವ ತೊಂದರೆ ಏನು ಅಂತ ಇತ್ತೀಚೆಗೆ ವಿರೋಧ ಮಾಡುವವರು ಯಾರು ಕೂಡ ಹೇಳ್ತಾ ಇಲ್ಲ. ರೈತರು ಅವರ ಬೆಳೆಗಳನ್ನು ತಮಗೆ ಬೇಕಾದ ಕಡೆ ಮಾರಾಟ ಮಾಡಲು ಸೂಕ್ತವಾದಂಥ ಅವಕಾಶವನ್ನು ಮಾಡಿಕೊಟ್ರೆ ತಪ್ಪೇನು? ಕೆಲವರು ರಾಜಕಾರಣ ಮಾಡಲು ಜನಪರ ಧೋರಣೆಯನ್ನ ತಪ್ಪಾಗಿ ಬಿಂಬಿಸುವ ಕೆಲಸ ಮಾಡ್ತಾ ಇದ್ದಾರೆ ಅಂತ ಈ ವೇಳೆ ಕಿಡಿಕಾರಿದ್ರು. ಅವರಿಗೆ ವ್ಯಾಪಾರ ಮಾಡಿ ಅಭ್ಯಾಸ ಆಗಿದೆ ಕಳೆದ 20 ವರ್ಷದಲ್ಲಿ. ಹಾಗಾಗಿ ಅದೇ ಮನೋಧೋರಣೆಯಲ್ಲಿ ಮಾತಾಡಿರ್ತಾರೆ. ಅವ್ರ ಮಾತಿಗೆ ನಾನೇನು ಪ್ರತಿಕ್ರಿಯಿಸಬೇಕಾಗಿಲ್ಲ. ನನ್ನ ಜನರಿಗೆ ಗೊತ್ತಿದೆ ಅಭಿವೃದ್ಧಿ ಅಂದ್ರೆ ಏನು, ವ್ಯಾಪಾರ ಅಂದ್ರೆ ಏನು ಅಂತೇಳಿ.
ಗೌರಿಬಿದನೂರಿನ ಜನರು ರೀತಿಯಲ್ಲಿಲ್ಲ ಚಿಕ್ಕಬಳ್ಳಾಪುರದಲ್ಲಿ ಇನ್ನಷ್ಟು ಬಹಳ ಎಚ್ಚರದಿಂದ ಇದ್ದಾರೆ. ಆದರೆ ಗೌರಿಬಿದನೂರು ಜನರು ಕೂಡ 20 ವರ್ಷಗಳ ನಂತರ ಇವತ್ತು ಅರ್ಥ ಮಾಡ್ಕೊಂಡಿದ್ದಾರೆ ಅವ್ರ ವೃತ್ತಿ ಏನು, ಅವ್ರ ಪ್ರವೃತ್ತಿ ಏನು ಅಂತೇಳಿ ಈ ಬಾರಿ ಅವರಿಗೆ ತೋರಿಸ್ತಾರೆ. ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಿನ ಪ್ರಸಿದ್ಧ ಕುರುಡುಮಲೆ ಗ್ರಾಮದ ವಿನಾಯಕ ದೇಗುಲಕ್ಕೆ ಕೇಂದ್ರ ಗಣಿ ಮತ್ತು ಕಲ್ಲಿದ್ದಲು ಸಚಿವ ಪ್ರಹ್ಲಾದ್ ಜೋಶಿ ಕುಟುಂಬ ಸಮೇತರಾಗಿ ಆಗಮಿಸಿ ವಿನಾಯಕನ ದರ್ಶನವನ್ನ ಪಡೆದುಕೊಂಡರು. ತಮ್ಮ ಪತ್ನಿ ಹಾಗೂ 2 ಮಕ್ಕಳೊಂದಿಗೆ ಕುರುಡುಮಲೆ ವಿನಾಯಕನಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಲು ಆಗಮಿಸಿದ ಹಿನ್ನೆಲೆ ದೇಗುಲ ಪೂಜಾರಿಗಳು ಕುಂಭಸ್ವಾಗತವನ್ನ ಕೋರಿದ್ರು. ಸಚಿವರಿಗೆ ಕೋಲಾರ ಸಂಸದ ಮುನಿಸ್ವಾಮಿ ಹಾಗೂ ಸ್ಥಳೀಯ ಬಿಜೆಪಿ ಮುಖಂಡರು ಕೂಡ ಸಾಥ್ ನೀಡಿದ್ರು. ದೇವರ ದರ್ಶನ ನಂತರ ಮಾತನಾಡಿದ ಸಚಿವರು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಕುಟುಂಬ ಸಮೇತ ಆಗಮಿಸಿ ಪೂಜೆ ಸಲ್ಲಿಕೆ ಮಾಡಿರುವುದಾಗಿ ತಿಳಿಸಿದರು. ಇನ್ನು ಇದೇ ವೇಳೆ ದೆಹಲಿಯಲ್ಲಿ ರೈತರ ಪ್ರತಿಭಟನೆ ಕುರಿತು ಮಾತನಾಡಿದ ಅವರು ಕಾಂಗ್ರೆಸ್ ವಿರುದ್ಧ ಕಿಡಿಕಾರಿದ್ರು. ದಾನಗಳಲ್ಲಿ ಶ್ರೇಷ್ಠ ದಾನ ಅಂದ್ರೆ ಅದು ರಕ್ತದಾನ. ಪ್ರತಿಯೊಬ್ಬರೂ ರಕ್ತದಾನ ಮಾಡಿ ಇನ್ನೊಬ್ಬರ ಜೀವವನ್ನ ಉಳಿಸಬೇಕಾಗಿದೆ. ಅದರಲ್ಲೂ ಕೊರೋನಾ ಸಂದರ್ಭದಲ್ಲಿ ರಕ್ತದಾನ ಬಹಳ ಮಹತ್ವವನ್ನು ಪಡೆದುಕೊಂಡಿದೆ. ಹೀಗಾಗಿ ನಮ್ಮ ಧ್ವನಿಯ ಸಂಸ್ಥಾಪಕರಾಗಿದ್ದ ಹಾಗೂ ಬುದ್ಧಿಜೀವಿ ಎನಿಸಿಕೊಂಡು ಇತ್ತೀಚೆಗೆ ಕಾಲವಾಗಿರುವಂತಹ ಮಹೇಂದ್ರ ಕುಮಾರ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಕರವೇ ವೀರಗರ್ಜನೆ ಸಂಘಟನೆ ವತಿಯಿಂದ ರಕ್ತದಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ರಕ್ತದಾನ ಶಿಬಿರಕ್ಕೆ ಸಾಕಷ್ಟು ಜನರು ಸ್ವಯಂ ಪ್ರೇರಿತವಾಗಿ ಬಂದು ರಕ್ತದಾನವನ್ನು ಕೂಡ ಮಾಡಿದರು. ಹೀಗಾಗಿ ಇದೇ ಮೊದಲ ಬಾರಿಗೆ ನಿಮ್ಹಾನ್ಸ್ ಆಸ್ಪತ್ರೆಗೆ 88 ಯೂನಿಟ್ ರಕ್ತದಾನ ಮಾಡಲಾಗಿದೆ. ಇನ್ನು ಕರವೇ ವೀರಗರ್ಜನೆ ಸಂಘಟನೆಯು ಕೊರೋನಾ ಸಂದರ್ಭದಲ್ಲಿ ಈಗಾಗಲೇ 5 ಬಾರಿ ರಕ್ತದಾನ ಶಿಬಿರವನ್ನು ಹಮ್ಮಿಕೊಂಡಿದ್ದು ಒಟ್ಟು 438 ಯೂನಿಟ್ ರಕ್ತವನ್ನ ವಿವಿಧ ಆಸ್ಪತ್ರೆಗಳಿಗೆ ನೀಡಿದೆ. ಈ ಮೂಲಕ ಜನರ ಜೀವವನ್ನ ಉಳಿಸುವ ಕೆಲಸ ಮಾಡ್ತಾ ಇದೆ ಅಂತ ಜನರು ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಅವರು ಬಿಟ್ಟೋದಂಥ ಚಿಂತನೆಗಳಿರ್ಬೋದು, ಅವರಲ್ಲಿ ನಮಗೆ ಕಲಿಸ್ಕೊಟ್ಟ ಇರುವಂಥ ಒಂದು ಇದಿರ್ಬೋದು, ಸಂಘಟನೆ ಬಗ್ಗೆ ನಾವು ಈ ಸಮಾಜದಲ್ಲಿ ಏನು ಮಾಡಬೇಕು ಅಂತ ಅವರು ಕಲಿಸ್ಕೊಟ್ಟಿದ್ದಾರೆ. ಖಂಡಿತವಾಗಿ ಅದನ್ನು ನಾವೆಲ್ಲ ಸೇರಿ ಅವರ ಅನ್ವಯಿಗಳು, ನಾವು ಅವರ ಅಭಿಮಾನಿಗಳು, ನಾವು ಅದನ್ನು ಮುಂದುವರಿಸ್ಕೊಂಡು ಹೋಗಬೇಕು ಅಂತ ನಾವು ಅವರ ಹುಟ್ಟುಹಬ್ಬವನ್ನು ಇವಾಗ ಒಂದು ಏರ್ಪಡಿಸಿದ್ದೀವಿ. ಇವತ್ತು ನಾವಿಲ್ಲಿ ನಿಮ್ಹಾನ್ಸ್ ಆಸ್ಪತ್ರೆಯ ಒಂದು ಬ್ಲಡ್ ಬ್ಯಾಂಕ್ ಒಂದು ರಕ್ತದಾನವನ್ನು ಮಾಡ್ತಾ ಇದ್ದೀವಿ. ಈ ಸಮಾಜದಲ್ಲಿ ಏನು ಡೊಂಕುಗಳಿದೆ, ಅಡುಕು ತೊಡಕಿದೆ, ಅದನ್ನೆಲ್ಲ ಸರಿ ಮಾಡ್ತಾ ಇದ್ದಂಥವ್ರವರು ಅಂಥವ್ರದ್ದು ಇವತ್ತು ಹುಟ್ಟಿದಬ್ಬ. ಆ ಹುಟ್ಟಿದಬ್ಬದ ಪ್ರಯುಕ್ತ ಈ ರಕ್ತದಾನ ಶಿಬಿರನ ಹಮ್ಮಿಕೊಂಡಿದ್ದೀರಿ. ರಕ್ತದಾನಕ್ಕಿಂತ ದೊಡ್ಡದ ಮಹಾದಾನ ಯಾವುದೂ ಇಲ್ಲ. ಅದರಿಂದ ನಾವು ಮಾಡ್ತಾ ಇರೋದು ಕೆಲಸ ಏನಂದ್ರೆ ರಕ್ತದಾನ, ವಿದ್ಯಾದಾನ ಮತ್ತೆ ಅನ್ನದಾನ ಇಂಥ ಕೆಲಸಗಳೇ ಮಾಡ್ಕೊಂಡು ಬಂದಿದ್ದೀರಿ. ಇವತ್ತು ನಮ್ಮ ಮಹೇಂದ್ರ ಕುಮಾರ್ ಅವರು ಹುಟ್ಟಿದಬ್ಬದ ಪ್ರಯುಕ್ತ ನಾವು ರಕ್ತದಾನ ಮಾಡ್ತಾ ಇದ್ದೀರಿ. ನಿಜವಾಗ್ಲೂ ದೇವರು ಅವ್ರ ಆತ್ಮಕ್ಕೆ ಶಾಂತಿ ಕೊಡಲಿ ಅಂತ ಹೇಳಿ ಬೇಡ್ತಾ ಇದ್ದೀರಿ. 2020-21ನೇ ಸಾಲಿನ ಹಿಂಗಾರು ಬೆಳೆ ಸಮೀಕ್ಷೆಯ ಕಾರ್ಯವನ್ನ ಕಂದಾಯ, ಕೃಷಿ, ತೋಟಗಾರಿಕೆ, ರೇಷ್ಮೆ ಇಲಾಖೆಯ ಜಂಟಿ ಸಹಕಾರದೊಂದಿಗೆ ನಡೆಸ್ತಾ ಇದ್ದು ರೈತರು ಇದರ ಸದುಪಯೋಗ ಪಡಿಸಿಕೊಳ್ಬೇಕು ಅಂತ ಪಿರಿಯಾಪಟ್ಟಣ ಸಹಾಯಕ ಕೃಷಿ ನಿರ್ದೇಶಕ ಶಿವಕುಮಾರ್ ಎಪಿ ತಿಳಿಸಿದರು. ಪಿರಿಯಾಪಟ್ಟಣ ತಾಲೂಕಿನ ಬೆಟ್ಟದಪುರ ಹೋಬಳಿಯ ರೈತ ಸೋಮಶೇಖರ್ ಜಮೀನಲ್ಲಿ ಬೆಳೆ ಸಮೀಕ್ಷೆಗೆ ಚಾಲನೆ ನೀಡಿ ಮಾತನಾಡಿದ ಅವರು ತಾಲೂಕಿನಲ್ಲಿ ರಾಗಿ ಬೆಳೆಯನ್ನ ಮುಂಗಾರಿನ ಕೊನೆಯ ಅವಧಿಯಲ್ಲಿ ಹಾಗೂ ಹಿಂಗಾರಿನ ಸುಮಾರು 15,000 ಹೆಕ್ಟೇರ್ಗಿಂತ ಹೆಚ್ಚಿನ ವಿಸ್ತರಣೆಯಲ್ಲಿ ಬೆಳೀತಾ ಇದ್ದು ಹಿಂಗಾರು ಬೆಳೆ ಸಮೀಕ್ಷೆಯಲ್ಲಿ ರಾಗಿ ಬೆಳೆ ಸಮೀಕ್ಷೆಗೆ ಪರಿಗಣಿಸಲಾಗುತ್ತೆ ಅಂತ ತಿಳಿಸಿದರು. ಈ ಒಂದು ಹಿಂಗಾರು ಬೆಳೆ ಸಮೀಕ್ಷೆ 2020-21 ಈ ಒಂದು ಆ್ಯಪನ್ನು ತಮ್ಮ ಮೊಬೈಲ್ನಲ್ಲೇ ಡೌನ್ಲೋಡ್ ಮಾಡಿಕೊಂಡು ತುಂಬ ಸರಳವಾಗಿರ್ತಕ್ಕಂಥ ಒಂದು ಮೊಬೈಲ್ ಆ್ಯಪ್. ಈ ಒಂದು ಆ್ಯಪನ್ನು ಬಳಕೆ ಮಾಡೋದ್ರ ಮೂಲಕ ರೈತರು ಆಧಾರ್ ಮೂಲಕ ನೋಂದಣಿಯನ್ನು ಮಾಡ್ಕೋಬೇಕು. ನೋಂದಣಿಯಾದ ನಂತರದಲ್ಲಿ ತಮ್ಮ ಕ್ಷೇತ್ರಗಳಿಗೆ ತೆರಳಿ ತಾವು ಬೆಳೆದಿರ್ತಕ್ಕಂಥ ಬೆಳೆಯನ್ನು ದೃಢೀಕರಿಸಿ ಈ ಒಂದು ಮೊಬೈಲ್ ಆ್ಯಪ್ ಮೂಲಕ ಅಪ್ಲೋಡ್ ಮಾಡ್ತಕ್ಕಂಥ ಕೆಲಸವನ್ನು ಸರ್ಕಾರ ರೈತ ಬಾಂಧವರಿಗೆ ಅನುವು ಮಾಡಿಕೊಟ್ಟಿರೋದ್ರಿಂದ ರೈತ ಬಾಂಧವರು ತಾಲೂಕಿನಾದ್ಯಂತ ಈ ಒಂದು ಹಿಂಗಾರು ಬೆಳೆ ಸಮೀಕ್ಷೆ ಕಾರ್ಯವನ್ನು ಅತ್ಯಂತ ಯಶಸ್ವಿಯಾಗಿ ಪೂರ್ಣಗೊಳಿಸಿಕೊಡಬೇಕು. ವಿಶ್ವ ಹಿಂದೂ ಪರಿಷತ್ ಶ್ರೀರಾಮ ಸೇವಾ ಟ್ರಸ್ಟ್ ವತಿಯಿಂದ ಮೊಳಕಾಲ್ಮೂರು ತಾಲೂಕು ಚಿತ್ರದುರ್ಗ ಜಿಲ್ಲೆಯಲ್ಲಿ ಲಕ್ಷ್ಮೀ ಪೂಜೆಯನ್ನ ವಿಶೇಷವಾಗಿ ಆಚರಣೆ ಮಾಡಲಾಗಿತ್ತು. ದೀಪ ಅಂದರೆ ಲಕ್ಷ್ಮಿ ಇದ್ದ ಹಾಗೆ, ದೀಪ ಅಂದರೆ ಶುಭ ಸೂಚನೆ. ಆದ್ದರಿಂದ ಶುಭ, ಲಕ್ಷ್ಮಿ, ಮಂಗಳ, ಸೌಭಾಗ್ಯ, ದೀಪಲಕ್ಷ್ಮಿ ಪೂಜೆ ಮಾಡೋದ್ರಿಂದ ಇವೆಲ್ಲವೂ ಕೂಡ ಸಿಗುತ್ತೆ. ಮತ್ತೊಂದು ಕಡೆ ಮನೆಯಲ್ಲಿ ಶಾಂತಿ, ಸಮೃದ್ಧಿ, ಕಷ್ಟಗಳು ಕೂಡ ನಿವಾರಣೆಯಾಗುತ್ತೆ ಎಂಬುದನ್ನ ಈ ಮೂಲಕ ತಿಳಿಸಲಾಯಿತು. ಲಕ್ಷ್ಮಿ ಪೂಜೆ ಮಾಡಿದರೆ ಮನೆಯಲ್ಲಿ ಸಮೃದ್ಧಿ, ನೆಮ್ಮದಿ, ಸುಖ, ಶಾಂತಿ ದೊರೆಯುತ್ತೆ ಅಂತ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಶ್ರೀಯುತ ಬಸವರಾಜ್ ತಿಳಿಸಿದರು. ಇದೇ ಸಂದರ್ಭದಲ್ಲಿ ನೂರಾರು ಮಹಿಳೆಯರು ಪೂಜೆಯಲ್ಲಿ ಭಾಗವಹಿಸಿ ಪೂಜೆಯನ್ನ ಬಹಳ ಸಂತೋಷದಿಂದ ನೆರವೇರಿಸಿದರು.
ರಾಯಚೂರು ಜಿಲ್ಲೆಯಲ್ಲಿ ಮೊದಲ ಹಂತದಲ್ಲಿ ನಡೆಯುವ 92 ಗ್ರಾಮ ಪಂಚಾಯಿತಿಗಳ ಚುನಾವಣೆಗೆ 5,866 ನಾಮಪತ್ರಗಳು ಸ್ವೀಕೃತಗೊಂಡಿವೆ. ಜಿಲ್ಲೆಯ 92 ಗ್ರಾಮ ಪಂಚಾಯಿತಿಗಳಿಗೆ 5,986 ನಾಮಪತ್ರ ಸಲ್ಲಿಕೆಯಾಗಿದ್ದವು. ಇದರಲ್ಲಿ 5,866 ನಾಮಪತ್ರಗಳು ಕ್ರಮಬದ್ಧವಾಗಿದ್ದು ಸ್ವೀಕೃತಗೊಂಡಿವೆ. ಉಳಿದಂತೆ 120 ನಾಮಪತ್ರಗಳು ತಿರಸ್ಕೃತಗೊಂಡಿವೆ. ಮೊದಲ ಹಂತದಲ್ಲಿ 92 ಗ್ರಾಮ ಪಂಚಾಯಿತಿಗಳ 1,816 ಸ್ಥಾನಗಳಿಗೆ ಚುನಾವಣೆ ನಡೆಯಲಿದೆ. ಇದರಲ್ಲಿ 6 ಸ್ಥಾನಗಳಿಗೆ ನಾಮಪತ್ರ ಸಲ್ಲಿಕೆಯಾಗಿಲ್ಲ. ರಾಯಚೂರು ತಾಲೂಕಿನ 33 ಗ್ರಾಮ ಪಂಚಾಯಿತಿಗಳ 654 ಸ್ಥಾನಗಳಿಗೆ 2,272 ನಾಮಪತ್ರ ಸಲ್ಲಿಕೆಯಾಗಿದ್ದವು. 2,202 ನಾಮಪತ್ರಗಳು ಸ್ವೀಕೃತಗೊಂಡಿವೆ. ಇನ್ನುಳಿದ 70 ನಾಮಪತ್ರಗಳು ತಿರಸ್ಕೃತಗೊಂಡಿದ್ದರೆ 5 ಸ್ಥಾನಗಳಿಗೆ ನಾಮಪತ್ರ ಸಲ್ಲಿಸದೆ ಖಾಲಿ ಉಳಿದಿವೆ. ಮಾನ್ವಿ ತಾಲೂಕಿನ 17 ಗ್ರಾಮ ಪಂಚಾಯಿತಿಗಳ 341 ಸ್ಥಾನಗಳಿಗೆ 1,165 ನಾಮಪತ್ರಗಳು ಸಲ್ಲಿಕೆಯಾಗಿದ್ವು. ಇದರಲ್ಲಿ 1,160 ನಾಮಪತ್ರಗಳು ಸ್ವೀಕೃತಗೊಂಡಿದ್ದು 5 ನಾಮಪತ್ರಗಳು ತಿರಸ್ಕೃತಗೊಂಡಿವೆ. ಗ್ರಾಮ ಪಂಚಾಯಿತಿ ಚುನಾವಣೆಯ ನೀತಿ ಸಂಹಿತೆ ಉಲ್ಲಂಘಿಸಿದ ಆರೋಪದಡಿ 9 ಜನರ ಮೇಲೆ ಸಿಂಧನೂರು ಪೊಲೀಸ್ ಸ್ಟೇಷನ್ನಲ್ಲಿ ದೂರು ದಾಖಲಾಗಿದೆ ಅಂತ ಎಸ್ಪಿ ಪ್ರಕಾಶ್ ತಿಳಿಸಿದ್ದಾರೆ. ಸಿಂಧನೂರು ತಾಲೂಕಿನ ಎಜೆ ಹೊಸಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ದುರ್ಗಮ್ಮ ದೇವಸ್ಥಾನದಲ್ಲಿ ಅವಿರೋಧ ಆಯ್ಕೆ ಮಾಡುವ ಸಂಬಂಧ 10 ಲಕ್ಷ ರುಗಳಿಗೆ ಬಹಿರಂಗ ಹರಾಜು ಮಾಡಿರುವ ವಿಡಿಯೋ ವೈರಲ್ ಆದ ಹಿನ್ನೆಲೆ ಚುನಾವಣಾ ನೀತಿ ಸಂಹಿತೆ ಉಲ್ಲಂಘನೆ ಮಾಡಿದ 9 ಜನರ ವಿರುದ್ಧ ಸಿಂಧನೂರು ಗ್ರಾಮೀಣ ಪೊಲೀಸ್ ಸ್ಟೇಷನ್ನಲ್ಲಿ ದೂರು ದಾಖಲಿಸಲಾಗಿದೆ. ಸಿಂಧನೂರು ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಬಾಬು ರಾಥೋಡ್ ಅವರು ನೀಡಿದ ದೂರಿನ ಮೇಲೆ ಪೊಲೀಸರು ದೂರು ದಾಖಲಿಸಿಕೊಂಡು ಗ್ರಾಮಕ್ಕೆ ಭೇಟಿ ನೀಡಿ ತನಿಖೆ ಮಾಡಿ ಪಾಮಯ್ಯ, ಶರಣಯ್ಯ ಸ್ವಾಮಿ, ಮಲ್ಲಿಕಾರ್ಜುನ್, ಹನುಮಂತ, ನಲ್ಲಪ್ಪ, ಅಶೋಕ್, ದುರ್ಗಪ್ಪ, ವಿಜಯ್ ಭಾಸ್ಕರ್, ಸುಬ್ಬಾರಾವ್ ಮತ್ತು ವೆಂಕಪ್ಪ ಎಂಬುವರ ವಿರುದ್ಧ ದೂರು ದಾಖಲಿಸಿದ್ದಾರೆ. ಭಾರತೀಯ ಜನತಾ ಪಾರ್ಟಿ ಮೊಳಕಾಲ್ಮೂರು ಮಂಡಲದ ಅಧ್ಯಕ್ಷರಾದ ಡಾಕ್ಟರ್ PM ಮಂಜುನಾಥ್ ಅವರ ಸಮ್ಮುಖದಲ್ಲಿ ಹಾನಗಲ್ ಪಂಚಾಯಿತಿ ವ್ಯಾಪ್ತಿಯ ಪ್ರಮುಖ ಮುಖಂಡರು ಪಕ್ಷಕ್ಕೆ ಸೇರ್ಪಡೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಇದೇ ಸಂದರ್ಭದಲ್ಲಿ ಡಾಕ್ಟರ್ PM ಮಂಜುನಾಥ್ ಮಾತನಾಡಿ, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಪಕ್ಷ ಸಿದ್ಧಾಂತಕ್ಕೆ ಮೆಚ್ಚಿ ನಮ್ಮ ಪಕ್ಷಕ್ಕೆ ಯಾರೇ ಬಂದರೂ ಕೂಡ ನಾವು ಸ್ವಾಗತ ಮಾಡ್ತೇವೆ. ಹೀಗೆ ಎಲ್ಲ ಪಂಚಾಯಿತಿಯ ವ್ಯಾಪ್ತಿಯ 100 ಕಾರ್ಯಕರ್ತರು ಪಕ್ಷಗಳಿಗೆ ಬರ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಕಾರ್ಯಕರ್ತರು ಸಾಕಷ್ಟು ಕೆಲಸ ಕಾರ್ಯಗಳನ್ನು ಮಾಡ್ತಾರೆ. ಇನ್ನು ಗ್ರಾಮ ಪಂಚಾಯಿತಿ, ತಾಲೂಕು ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ ಎಲ್ಲ ಚುನಾವಣೆಗಳಲ್ಲಿ ಬಿಜೆಪಿ ಪಕ್ಷವೇ ಮೇಲುಗೈ ಸಾಧಿಸಲಿದೆ ಎಂದರು. ಮಂಡ್ಯ ಜಿಲ್ಲೆಯ ನಾಗಮಂಗಲ ತಾಲೂಕಿನ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘಕ್ಕೆ ಇದೇ ಡಿಸೆಂಬರ್ 15ರಂದು ನಡೆಯುವ ಚುನಾವಣೆ ಕಾವು ಜೋರಾಗ್ತಾ ಇದೆ. ಜೈ ಮಂಜುನಾಥ್ ಮತ್ತು ಅವರ ತಂಡ ಗುರುಭವನ ಮತ್ತು ಶಿಕ್ಷಕರ ಪತ್ತಿನ ಸಹಕಾರ ಸಂಘದಲ್ಲಿ ಲಕ್ಷಾಂತರ ರೂಪಾಯಿ ಅಕ್ರಮ ನಡೆಸಿ ನನ್ನ ಮೇಲೆ ಗೂಬೆ ಕೂರಿಸಲು ಮುಂದಾಗಿದ್ದಾರೆ ಅಂತ ತಾಲೂಕು ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ CJ ಕುಮಾರ್ ಗಂಭೀರ ಆರೋಪ ಮಾಡಿದ್ದಾರೆ. ಸಂಘದ ಕಚೇರಿಯಲ್ಲಿ ಪತ್ರಿಕಾಗೋಷ್ಠಿ ನಡೆಸಿದ CJ ಕುಮಾರ್ ತಮ್ಮ ಎದುರಾಳಿ ತಂಡದ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಜೈ ಮಂಜುನಾಥ್ ಸರ್ಕಾರದ ನಿಯಮಗಳನ್ನು ಗಾಳಿಗೆ ತೂರಿ ತಾವೇ ಹೊಸದಾಗಿ ಖಾತೆ ತೆರೆದು ಗುರುಭವನದಲ್ಲಿ ಅಕ್ರಮ ಮಾಡಿದ್ದಾರೆ. ಸರ್ಕಾರದ ಆದೇಶದ ವಿರುದ್ಧ ತಾವೇ ತಡೆಯಾಜ್ಞೆ ಕೇಸ್ ದಾಖಲಿಸಿ 1 ಲಕ್ಷ ರೂಪಾಯಿ ವೆಚ್ಚ ಕಾಣಿಸಿ CJ ಕುಮಾರ್ ತಡೆಯಾಜ್ಞೆ ತಂದಿದ್ದಾರೆ ಅಂತ ಹೇಳುತ್ತಾ ಶಿಕ್ಷಕರನ್ನ ಯಾಮಾರಿಸ್ತಾ ಇದ್ದಾರೆ ಅಂತ ದಾಖಲೆ ವಿಚಾರಕ್ಕೆ ಈ ಎಲ್ಲ ವಿಚಾರವನ್ನ ಪ್ರಸ್ತಾಪ ಮಾಡಿ ಆಕ್ರೋಶವನ್ನು ಅವರು ವ್ಯಕ್ತಪಡಿಸಿದರು. ಗುರುಭವನದಲ್ಲಿ ಕಾನೂನಿನ ಬಾಹಿರ ಚಟುವಟಿಕೆ ಮಾಡಿ ಸುಮಾರು 25-35 ಲಕ್ಷ ಹಣ ದುರುಪಯೋಗ ಆಗಿದೆ. ಇದಕ್ಕೆಲ್ಲ ಕಾರಣ ಯಾರು ಅಂತ ಹೇಳಕ್ಕೆ ಹೊಂಟ್ರೆ ನಾನು 100% 100% ಜೈ ಮಂಜುನಾಥ. ಅವನು ಮಾಡಿರ್ತಕ್ಕಂಥ ತಪ್ಪನ್ನು ಮುಚ್ಚಿಕೊಳ್ಳೋದು, ಅವನು ಮಾಡಿರ್ತಕ್ಕಂಥ ಹಗರಣವನ್ನು ಮರೆಮಚ್ಚಲು CJ ಕುಮಾರ್ ಅವರು ಅಭಿವೃದ್ಧಿಗೆ ಅಡ್ಡಿಯಾಗಿದ್ದಾರೆ, ಕೋರ್ಟಲ್ಲಿ ಸ್ಟೇ ತಗೊಂಡಿದ್ದಾರೆ ಅಂತ ಶಿಕ್ಷಕ ಮಿತ್ರರಿಗೆ ಸುಳ್ಳು ಮಾಹಿತಿಯನ್ನು ನೀಡಿದ್ದಾರೆ. ಸನ್ಮಾನ್ಯ ಮಿತ್ರರೇ, ನಾನು ದಾಖಲೆಯನ್ನು ಪ್ರದರ್ಶನ ಮಾಡ್ತಾ ಇದ್ದೀನಿ. ಗುರುಭವನ ವಿಷಯಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ಗೆ ಜೈ ಮಂಜುನಾಥ ಅವರ ತಂಡ ಬಿಟ್ಟರೆ ಯಾರೂ ಹೋಗಿಲ್ಲ. ಜೈ ಮಂಜುನಾಥ್ನೇ ಸ್ಟೇ ಮಾಡಿಸ್ಕೊಂಡು
ಜೆ.ವಿ. ಮಂಜುನಾಥ್ನೇ ಸ್ವಯಂ ಘೋಷಿತ ಅಧ್ಯಕ್ಷ ಅಂತ ಘೋಷಣೆ ಮಾಡಿಕೊಂಡು ಜೆ.ವಿ. ಮಂಜುನಾಥ್ನೇ ಹಣ ಎಲ್ಲ ಮಿಸ್ಯೂಸ್ ಮಾಡಿ ಶಿಕ್ಷಕರಿಗೆ ಸಿ.ಜೆ. ಕುಮಾರ್ ಅಷ್ಟೇ ತಂದಿದೆ ಅಂತ ಸುಳ್ಳು ಮಾಹಿತಿನ ಕೊಟ್ಟಿರುವಂಥದ್ದು ನಾಚಿಕೆಗೇಡಿನ ವಿಷಯ. ತಿಪಟೂರಿನ ಆರಕ್ಷಕರ ಠಾಣೆಗೆ ಹಿಟಾಚಿ ಕಳೆದು ಹೋಗಿರೋದರ ಬಗ್ಗೆ ದೂರು ನೀಡಿ ತಿಂಗಳುಗಳೇ ಕಳೆದಿದ್ರೂ ಕೂಡ ನನ್ನ ವಾಹನವನ್ನ ಆರಕ್ಷಕರು ಇದುವರೆಗೂ ಹುಡುಕಿ ಕೊಟ್ಟಿಲ್ಲ ಅಂತ ಸಾಮಾನ್ಯ ಗುತ್ತಿಗೆದಾರ ಹಾಗೂ ರೈತನಾದ ಎಚ್.ಸಿ. ಕಾಂತರಾಜು ಆರೋಪ ಮಾಡ್ತಾ ಇದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ತಮ್ಮ ಅಳಲನ್ನ ತೋಡಿಕೊಂಡ ಎಚ್.ಸಿ. ಕಾಂತರಾಜು ತನ್ನ ಹೊಟ್ಟೆಪಾಡಿಗಾಗಿ ತೋಟದ ಕೆಲಸಕ್ಕಾಗಿ ಸಾಲ ಮಾಡಿಕೊಂಡು ನಾನು ಹಿಟಾಚಿಯನ್ನ ಖರೀದಿ ಮಾಡಿದ್ದೆ. ಆದರೆ ಇದೀಗ BN ಚಂದ್ರಶೇಖರ್ ಎಂಬುವ ನನ್ನ ಹಿಟಾಚಿಯನ್ನ ಬಾಡಿಗೆಗೆ ಪಡೆದಿದ್ದ. ಆದರೆ ಇದೀಗ ಆ ವ್ಯಕ್ತಿಯೂ ಇಲ್ಲ, ನನ್ನ ಹಿಟಾಚಿಯೂ ಇಲ್ಲ. ಹೀಗಾಗಿ ಸಂಬಂಧಪಟ್ಟಂತಹ ಅಧಿಕಾರಿಗಳಿಗೆ ದೂರು ನೀಡಿದ್ರು ಕೂಡ ಯಾವುದೇ ಪ್ರಯೋಜನವಾಗ್ತಾ ಇಲ್ಲ. ದಯಮಾಡಿ ನನ್ನ ಹಿಟಾಚಿ ನನಗೆ ವಾಪಸ್ ಕೊಡಿಸಿ ಅಂತ ತನ್ನ ಅಳಲನ್ನ ಆತ ತೋಡಿಕೊಂಡಿದ್ದಾನೆ. ಗಾಡಿಗೆ ತಿಂಗಳಿಗೆ 65,000 ಖರ್ಚು ಬರುತ್ತೆ. ಒಂದು ಟ್ರ್ಯಾಕ್ಟ್ರು ತೊಗೊಂಡಿದ್ದೀನಿ, ಬಾಡಿಗೆ ನಂದಲ್ಲ, ಗಾಡಿ ಬಾಡಿಗೆ ತೊಗೊಂಡು ಆಲ್ರೆಡಿ ಶಶಿಧರ್ ಅವ್ರದ್ದು ಟ್ರ್ಯಾಕ್ಟ್ರು ಬಾಡಿಗೆ ತೊಗೊಂಡು ತಿಂಗಳಿಗೆ ಅವನಿಗೆ 30,000 ಟ್ರ್ಯಾಕ್ಟ್ರು ಬಾಡಿಗೆ ಕೊಡ್ತೀನಿ. ನನ್ನ ಡ್ರೈವರ್ಗೆ ಅವ್ನು ದಿನಕ್ಕೆ 1,000 ರೂಪಾಯಿ ಅಂತ ತಿಂಗಳಿಗೆ 30,000 ಬಾಡಿಗೆ ಕೊಡ್ತೀನಿ. ಇಷ್ಟು ಲಾಸ್ ಬರ್ತಾಯಿದೆ ಸರ್. ನನ್ನ ಯೋಗಿಸ್ಬೇಡಿ ಸರ್, ನಾನು ತುಂಬ ಕಷ್ಟದಲ್ಲಿದ್ದೀನಿ. 18 ಲಕ್ಷ ಸಾಲ ಮಾಡಿದ್ದೀನಿ, ಟ್ರ್ಯಾಕ್ಟ್ರಲ್ಲಿ 7 ಲಕ್ಷ ಸಾಲ ಮಾಡಿದ್ದೀನಿ. ನಂಜನಗೂಡು ಪಟ್ಟಣದ KHP ಕಾಲೋನಿ, ಮೂಡಾ ಬಡಾವಣೆಗಳು, ಚೆನ್ನಪ್ಪ ಲೇಔಟ್ ಸೇರಿದಂತೆ ದೇವಿರಮ್ಮನಹಳ್ಳಿಯ ಮುಖ್ಯ ರಸ್ತೆಯಲ್ಲಿ ಕಸದ ರಾಶಿ ಬಿದ್ದಿದ್ದು ಕಸವನ್ನ ತೆಗೆಯಲು ಯಾರು ಕೂಡ ಮುಂದಾಗ್ತಾ ಇಲ್ಲ ಅಂತ ಸ್ಥಳೀಯರು ಆರೋಪ ಮಾಡ್ತಾ ಇದ್ದಾರೆ. ಕೊಳೆತು ನಾರುತ್ತಿರುವ ಈ ಕಸದ ರಾಶಿಯಿಂದ ಜನರಿಗೆ ಸಾಂಕ್ರಾಮಿಕ ರೋಗ ಹರಡುವ ಭೀತಿ ಎದುರಾಗಿದ್ದು ಸಂಬಂಧಪಟ್ಟಂತಹ ಅಧಿಕಾರಿಗಳಿಗೆ ದೂರು ನೀಡಿದ್ರೂ ಅಧಿಕಾರಿಗಳು ಮಾತ್ರ ಇತ್ತ ಗಮನ ಹರಿಸದೇ ಇದ್ದು ಇದಕ್ಕೂ ನಮಗೂ ಯಾವುದೇ ಸಂಬಂಧ ಇಲ್ಲ ಅಂತ ಸುಮ್ಮನಿದ್ದಾರೆ. ಇದು ಇಲ್ಲಿ ಕಸ ಸುಮಾರು ಅಂತಂದ್ರೆ ನಮಗೆ ಕೆಲವೊಂದು 6-7 ವರ್ಷದಿಂದ ಸತತವಾಗಿ ಕೈಲಿ ಅಂತಂದ್ರು ಡೈಲಿ ಒಂದು 500ರಿಂದ 600 kg ಕಸ ಬರ್ತಾ ಇದೆ. ಇಲ್ಲಿ ತುಂಬ ತೊಂದರೆ ಆಗ್ತಾ ಇದೆ ಸಾರ್ವಜನಿಕರಿಗೆ. ಇಲ್ಲಿ ಪುರಸಭೆಯವರು ನಗರಸಭೆಯವ್ರನ್ನ ಕೇಳಿದ್ರೆ ಇದು ಪ್ರದೇಶ ನಮಗೆ ಸೇರಲ್ಲ, ಇದು ಪಂಚಾಯತಿ ಸೇರುತ್ತೆ ಅಂತ ಕೇಳ್ತಾರೆ. ಪಂಚಾಯತಿಯವ್ರು ಕೇಳಿದ್ರೆ ಪಂಚಾಯತಿಯವರು ಇದು ನಮಗೆ ಬಾರ್ಡ್ರು, ಇದು ಕೊನೆ ಬಾರ್ಡ್ರು ಭಾಗ, ಇದು ನಮಗೆ ಗಡಿ ಯಾವುದು ಅಂತ ಗೊತ್ತಿಲ್ಲ ಅಂತ ಹೇಳ್ತಾರೆ. ಹಾಗಾಗಿ ಇಲ್ಲಿ ತುಂಬ ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇದೆ. ದಿನನಿತ್ಯವಾಗಲಿ ಓಡಾಡೋರಿಗೆ ಇಲ್ಲಿ ಹಂದಿ ಕಾಟ ಜಾಸ್ತಿ ಇದೆ ಮತ್ತು ಕುದುರೆ ಜಾಸ್ತಿ ಇದೆ. ನಗರಸಭೆಯಲ್ಲಿ ಯಾವುದೇ ಥರವಾದ ಒಂದು ಸ್ವಚ್ಛತೆ ಕಾರ್ಯಕ್ರಮಕ್ಕೆ ಬಂದು ಕ್ಲೀನ್ ಮಾಡಿಕೊಡೋದಾಗಲಿ ಕೇಳಲ್ಲ. ಸುಮಾರು ಬಾರಿ ಲೆಟ್ರ್ ಕೊಟ್ಟಿದ್ವಿ ಅವ್ರಿಗೆ, ಮೌಖಿಕವಾಗಿ ಹೇಳಿದ್ವಿ ಅವ್ರಿಗೆ, ಆದರೆ ಇಲ್ಲಿ ಯಾವುದೇ ಥರವಾದ ಕ್ರಮ ತಗೊಂಡಿಲ್ಲ. ಆದರೆ ಇಲ್ಲಿ ಸ್ವಚ್ಛ ಭಾರತ್ ಅಂತೇಳಿ ಮೋದಿಯವರು ಹೇಳ್ತಾ ಇದ್ದಾರೆ, ಯಡಿಯೂರಪ್ಪ ಅವರು ಹೇಳ್ತಾ ಇದ್ದಾರೆ, ಬಟ್ ಇಲ್ಲಿ ಯಾವುದೇ ಥರವಾದ ಸ್ವಚ್ಛ ಆಗಲಿಲ್ಲ. ಬಳ್ಳಾರಿ ಜಿಲ್ಲೆಯ ಸಿರಗುಪ್ಪ ತಾಲೂಕಿನ ಹಚ್ಚೊಳ್ಳಿ ಬಳಿ ಕಾರು ಮತ್ತು ದ್ವಿಚಕ್ರ ವಾಹನ ಮಧ್ಯೆ ಅಪಘಾತ ಸಂಭವಿಸಿದೆ. ವೇಗವಾಗಿ ಬಂದ ಕಾರು ದ್ವಿಚಕ್ರ ವಾಹನಕ್ಕೆ ಹಿಂದಿನಿಂದ ಡಿಕ್ಕಿ ಹೊಡೆದ ಪರಿಣಾಮ ದ್ವಿಚಕ್ರ ವಾಹನದ ಸವಾರ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾನೆ. ಅಗಸೂನು ಗ್ರಾಮದಲ್ಲಿ ಪೋಸ್ಟ್ ಮ್ಯಾನ್ ಆಗಿ ಕೆಲಸ ಮಾಡ್ತಾ ಇದ್ದ 57 ವರ್ಷದ ಗಫೂರ್ ಸಾಬ್ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಇನ್ನು ಕಾರು ಚಾಲಕ ಅಲ್ಲಿಂದ ಪರಾರಿಯಾಗಿದ್ದಾನೆ. ಈ ಕುರಿತಂತೆ ಹಚ್ಚೊಳ್ಳಿ ಪೊಲೀಸ್ ಸ್ಟೇಷನ್ನಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ತಿಪಟೂರಿನಲ್ಲಿ ಆದಿ ಜಾಂಬವ ಪರಿಶಿಷ್ಟ ಜಾತಿ ವಿವಿಧೋದ್ದೇಶ ಸಹಕಾರ ಸಂಘದ ಸದಸ್ಯರ ವಾರ್ಷಿಕ ಮಹಾಸಭೆ ಕಾರ್ಯಕ್ರಮದಲ್ಲಿ SSLC ಮತ್ತು PUC ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದ ತುಮಕೂರು ಆಸ್ಪತ್ರೆಯ ವ್ಯವಸ್ಥಾಪಕ ಡಾಕ್ಟರ್ ಲಕ್ಷ್ಮೀಕಾಂತ್ ಅವರು ಮಾತನಾಡಿ ಸಾಕಷ್ಟು ವಿಚಾರಗಳನ್ನು ತಿಳಿಸಿದರು. ಆದಿ ಜಾಂಬವ ಸಮುದಾಯ ತಮ್ಮ ಮಕ್ಕಳಿಗೆ ಉತ್ತಮವಾದ ಶಿಕ್ಷಣ ನೀಡಬೇಕು, ಮಾತೃಭಾಷೆ ಪ್ರೀತಿಸುವ ಜೊತೆ ಇಂಗ್ಲಿಷ್ ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆ ನೀಡಿ ಇಂಗ್ಲಿಷ್ ಶಿಕ್ಷಣ ಹಾಗೂ ಕೌಶಲ್ಯ ಶಿಕ್ಷಣದಿಂದ ಹೆಚ್ಚಿನ ಅವಕಾಶಗಳು ದೊರೆಯುತ್ತವೆ. ನಮ್ಮ ಸಮುದಾಯ ಸರ್ಕಾರದ ಸವಲತ್ತನ್ನು ಬಳಸಿಕೊಂಡು ಬೆಳೆದು ಸಮಾಜದಲ್ಲಿ ಎದೆಯುಬ್ಬಿಸಿ ಬದುಕುವಂತಾಗಲಿ ಅಂತ ಹೇಳಿದರು. ಮತ್ತೊಂದು ಕಡೆ ಸಂಘದ ನಿರ್ದೇಶಕ ಎನ್ ನರಸಿಂಹ ಅವರು ಮಾತನಾಡಿ ಆದಿ ಜಾಂಬವ ಸಾಕಷ್ಟು ಕೆಲಸ ಕಾರ್ಯ ಮಾಡ್ತಾ ಇದೆ. ಇನ್ನು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಮುದಾಯಕ್ಕಾಗಿ ಹಲವಾರು ಕಾರ್ಯಕ್ರಮ ಕೂಡ ರೂಪಿಸಿದ್ದು ಸಮುದಾಯದ ಸಹಕಾರದಿಂದ ಸಮುದಾಯ ಭವನ ನಿರ್ಮಾಣ, ಸಾಕಷ್ಟು ವಿಚಾರಗಳಿಗೆ ಸಂಬಂಧಪಟ್ಟಂತೆ ಪ್ರತಿಭಾವಂತ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಹಮ್ಮಿಕೊಳ್ಳುವ ಜೊತೆ ಸಮುದಾಯದ ಅಭಿವೃದ್ಧಿಗೆ ಕೆಲಸ ಮಾಡುವ ಕನಸು ಹೊಂದಲಾಗಿದೆ ಅಂತ ಹೇಳಿದರು. ಈ ಸಮಾಜದ ಮಕ್ಕಳು ಇಂಗ್ಲಿಷನ್ನು ಕಲಿಯಬೇಕು. 4 ಜನ ಬಂದಿದ್ದು ನಿಮ್ಮನ್ನ ಆರೈಕೆ ಮಾಡ್ತಾರೆ, ನಿಮ್ಮನ್ನ ಇಷ್ಟಪಡ್ತಾರೆ ಅಂತಂದ್ರೆ ಈ ಸಮಾಜದಲ್ಲಿ ಇಂಗ್ಲಿಷ್ ಅನ್ನೋದು ಏನಿದೆ ಅದು ಅತ್ಯಂತ ಅವಶ್ಯಕ ನಮ್ಮ ಮಕ್ಕಳಿಗೆ. ಬೇರೆಯವರು ಭಾಷಾಭಿಮಾನಿಗಳು, ನಾನು ಕನ್ನಡ ಭಾಷೆಯ ಅಭಿಮಾನಿನೇ, ಆದರೂ ನನ್ನ ಸಮಾಜದ ಮಕ್ಕಳು ಇಂಗ್ಲಿಷನ್ನು ನಿರ್ಗಣವಾಗಿ ಮಾತಾಡೋದನ್ನು ಕಲಿತರೆ ಅದು ಅವರ ಮೊದಲನೇ
ರೈತರು ಮತ್ತು ಕೇಂದ್ರ ಸರ್ಕಾರದ ನಡುವೆ ಇದುವರೆಗೆ ನಡೆದ 5 ಸುತ್ತಿನ ಸಭೆಗಳು ಹಾಗೂ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ನಡೆಸಿದ ಅನೌಪಚಾರಿಕ ಮಾತುಕತೆಗಳೆಲ್ಲವೂ ಕೂಡ ವಿಫಲವಾಗಿದ್ದು ರಾಷ್ಟ್ರ ರಾಜಧಾನಿ ದೆಹಲಿ ಗಡಿಯಲ್ಲಿ ಅನಿರ್ದಿಷ್ಟಾವಧಿ ಪ್ರತಿಭಟನೆ ಮಾಡ್ತಾ ಇರುವ ರೈತರು ತಮ್ಮ ಪ್ರತಿಭಟನೆ ಮುಂದುವರಿಸಿದ್ದಾರೆ. ಒಂದೆಡೆ ರೈತರ ಪ್ರತಿಭಟನೆ 19ನೇ ದಿನಕ್ಕೆ ಕಾಲಿಟ್ಟಿದ್ದು ಇಂದಿನಿಂದ ಉಪವಾಸ ಸತ್ಯಾಗ್ರಹ ಕೂಡ ಶುರುವಾಗಿದೆ. ಇನ್ನೊಂದೆಡೆ ಈಗ ಹೋರಾಟವೂ ಕೂಡ ನಡೀತಾ ಇದೆ, ಅದು ಕಾನೂನಾತ್ಮಕವಾಗಿ. ಕೇಂದ್ರ ಸರ್ಕಾರದ ನೂತನ ಕೃಷಿ ಕಾಯ್ದೆಗಳ ಸಿಂಧುತ್ವ ಪ್ರಶ್ನಿಸಿ ಡಿಎಂಕೆ ಸಂಸದ ತಿರುಚಿ ಶಿವ ಮತ್ತು ಆರ್ಜೆಡಿ ಸಂಸದ ಮನೋಜ್ ಝಾ ಸುಪ್ರೀಂ ಕೋರ್ಟ್ನಲ್ಲಿ ಸಾರ್ವಜನಿಕ ಹಿತಾಸಕ್ತಿ ಮೊಕದ್ದಮೆಯನ್ನು ದಾಖಲಿಸಿದ್ದಾರೆ. ಇನ್ನು ಸುಪ್ರೀಂ ಕೋರ್ಟ್ ವೆಬ್ಸೈಟ್ ಪ್ರಕಾರ ಕಾನೂನು ವಿದ್ಯಾರ್ಥಿ ರಿಷಬ್ ದೆಹಲಿ ಗಡಿಯಲ್ಲಿ ಪ್ರತಿಭಟನೆ ಮಾಡ್ತಾ ಇರೋದ್ರಿಂದ ಪ್ರಯಾಣಿಕರು ಪರದಾಡುವಂತಾಗಿದೆ. ಕೂಡಲೇ ರಸ್ತೆ ತೆರವುಗೊಳಿಸುವಂತೆ ಸಂಬಂಧಿಸಿದ ಅಧಿಕಾರಿಗಳಿಗೆ ಸೂಚನೆ ನೀಡಿ ಅಂತ ಅರ್ಜಿ ಸಲ್ಲಿಸಿದ್ದಾರೆ. ಕಣಿವೆ ರಾಜ್ಯ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಉಗ್ರರ ಹಾವಳಿ ಪದೇ ಪದೇ ಮುಂದುವರಿತಾನೇ ಇದೆ ಎಂದು ಪೊಲೀಸರ ಮೇಲೆ ಗುಂಡು ಹಾರಿಸಿದ್ದಾರೆ. ಮೂಲಗಳ ಪ್ರಕಾರ ರಾಜಧಾನಿ ಶ್ರೀನಗರದ ನಾಟಿಪೋರಾದ ಪಿಡಿಪಿ ಮುಖಂಡ ರೆಜ್ವೆ ಭಟ್ ಅವರ ನಿವಾಸದ ಎದುರು ಭದ್ರತೆಗಾಗಿ ನಿಯೋಜನೆಯಾಗಿದ್ದ ಪೊಲೀಸ್ ಸಿಬ್ಬಂದಿ ಮೇಲೆ ಉಗ್ರರು ಗುಂಡಿನ ದಾಳಿ ಮಾಡಿದ್ದಾರೆ. ಪೊಲೀಸ್ ಕಾನ್ಸ್ಟೇಬಲ್ ಮನ್ಸೂರ್ ಅಹಮದ್ ಎಂಬಾತನಿಗೆ ಗುಂಡೇಟು ತಗುಲಿದ್ದು ಗಾಯಾಳು ಮನ್ಸೂರ್ ಅಹಮದ್ ಭಟ್ ಅವರ ವೈಯಕ್ತಿಕ ಭದ್ರತಾ ಸಿಬ್ಬಂದಿಯಾಗಿದ್ರು ಎನ್ನಲಾಗಿದೆ. ತಮಿಳುನಾಡಿನಲ್ಲಿ 2012ರ ಸಿಬಿಐ ದಾಳಿ ವೇಳೆ 400 ಕೆಜಿ ಚಿನ್ನಾಭರಣಗಳನ್ನು ವಶಕ್ಕೆ ತೆಗೆದುಕೊಳ್ಳಲಾಗಿತ್ತು. ಆದರೆ ಸಿಬಿಐ ಕಚೇರಿಯಲ್ಲಿ ಸೀಲ್ ಮಾಡಿ ಇರಿಸಲಾಗಿದ್ದ ಆ ಚಿನ್ನಾಭರಣದಲ್ಲಿ 103 ಕೆಜಿ ಚಿನ್ನ ನಾಪತ್ತೆಯಾಗಿದೆ. ಈ ಹಿನ್ನೆಲೆಯಲ್ಲಿ ಸಿಬಿಐ ವಿರುದ್ಧ ಸಿಐಡಿ ತನಿಖೆ ನಡೆಸಲು ಮದ್ರಾಸ್ ಹೈಕೋರ್ಟ್ ಆದೇಶ ನೀಡಿದೆ. ಕೇಂದ್ರ ತನಿಖಾ ಸಂಸ್ಥೆಯಾದ ಸಿಬಿಐ ವಿರುದ್ಧ ಇತಿಹಾಸದಲ್ಲೇ ಮೊದಲ ಬಾರಿಗೆ ತಮಿಳುನಾಡು ಪೊಲೀಸ್ ಇಲಾಖೆಯ ಅಧೀನದಲ್ಲಿರುವ ಸಿಐಡಿ ತನಿಖೆ ನಡೆಸಲಿದೆ. ಇದರಿಂದ ಸಿಬಿಐಗೆ ಭಾರೀ ಮುಖಭಂಗವಾಗಲಿದೆ. ಎಲ್ಲ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಟ್ರೀಟ್ಮೆಂಟ್ ಪಡೆಯುವ ರೋಗಿಗಳಿಗೆ ಉಚಿತವಾಗಿ ರಕ್ತವನ್ನು ಒದಗಿಸುವ ಸೌಲಭ್ಯವನ್ನು ಜಾರಿಗೆ ತರಲು ಮಹಾರಾಷ್ಟ್ರ ಸರ್ಕಾರದ ಆರೋಗ್ಯ ಇಲಾಖೆ ಅಧಿಸೂಚನೆ ಹೊರಡಿಸಿದೆ. ಮಹಾರಾಷ್ಟ್ರದಲ್ಲಿ ಕೊರೋನಾ ವೈರಸ್ ಸಾಂಕ್ರಾಮಿಕ ರೋಗದ ಪರಿಸ್ಥಿತಿ ಮುಂದುವರೆದಂತೆ ಈ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. ಡಿಸೆಂಬರ್ನಿಂದ ಎಲ್ಲ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಉಚಿತವಾಗಿ ರಕ್ತ ದೊರೆಯುವಂತೆ ಮಾಡಲಾಗುತ್ತೆ ಅಂತ ಆರೋಗ್ಯ ಸಚಿವ ರಾಜೇಶ್ ಪ್ರಕಟಿಸಿದ್ದಾರೆ. ನಾಗರಿಕರು ರಕ್ತವನ್ನು ನೀಡುವಂತೆ ಪ್ರೋತ್ಸಾಹಿಸಿ ಅವರು ಟ್ವೀಟ್ ಮಾಡಿದ್ದಾರೆ. 6-8 ತಿಂಗಳ ಅವಧಿಯಲ್ಲಿ 60 ಕೋಟಿ ಭಾರತೀಯರಿಗೆ ಕೋವಿಡ್ ಲಸಿಕೆ ತಲುಪಿಸುವುದಕ್ಕೆ ಭಾರತ ಸರ್ಕಾರ ಸಿದ್ಧತೆ ನಡೆಸಿದ್ದು, ಇದಕ್ಕಾಗಿ ಚುನಾವಣಾ ಮಾನವ ಶಕ್ತಿ ಸಂಪನ್ಮೂಲಗಳನ್ನು ಬಳಕೆ ಮಾಡಿಕೊಳ್ಳಲಾಗುತ್ತೆ. ಈಗಾಗಲೇ 4 ಸಂಸ್ಥೆಗಳಿಂದ ಸೂಕ್ತ ಲಸಿಕೆಗಳು ಅಂತಿಮ ಹಂತದ ತಯಾರಿಯಲ್ಲಿದ್ದು ಭಾರತದಲ್ಲಿ ಅನುಮೋದನೆ ಪಡೆಯುವ ರೇಸ್ನಲ್ಲಿವೆ. ಇನ್ನು 2 ರಿಂದ 8 ಡಿಗ್ರಿ ಸೆಲ್ಸಿಯಸ್ ಮತ್ತೊಂದು ಕಡೆ ಕೋಲ್ಡ್ ಸ್ಟೋರೇಜ್ ಕೂಡ ವ್ಯವಸ್ಥೆಗಳ ಮೂಲಕ ಮಾಡಿಕೊಳ್ಳಲಾಗ್ತಾ ಇದೆ. 6-8 ತಿಂಗಳ ಅವಧಿಯಲ್ಲಿ 60 ಕೋಟಿ ಭಾರತೀಯರಿಗೆ ಕೋವಿಡ್ ಲಸಿಕೆ ತಲುಪಿಸುವುದಕ್ಕೆ ಭಾರತ ಸರ್ಕಾರ ಸಿದ್ಧತೆ ನಡೆಸ್ತಾ ಇದೆ. ಇದಕ್ಕಾಗಿ ಚುನಾವಣಾ ಮಾನವ ಶಕ್ತಿ ಸಂಪನ್ಮೂಲಗಳನ್ನು ಬಳಕೆ ಮಾಡಿಕೊಳ್ಳಲಾಗ್ತಾ ಇದೆ. ಈಗಾಗಲೇ 4 ಸಂಸ್ಥೆಗಳಿಂದ ಸೂಕ್ತ ಲಸಿಕೆಗಳು ಅಂತಿಮ ಹಂತದ ತಯಾರಿಯಲ್ಲಿದ್ದು ಭಾರತದಲ್ಲಿ ಅನುಮೋದನೆ ಪಡೆಯುವ ರೇಸ್ನಲ್ಲಿವೆ. ಇನ್ನು ಸರ್ಕಾರ 2 ರಿಂದ 8 ಡಿಗ್ರಿ ಸೆಲ್ಸಿಯಸ್ ಅಂದರೆ 36 ರಿಂದ 48 ಡಿಗ್ರಿ ಫ್ಯಾರನ್ ಹೀಟ್ ಕೋಲ್ಡ್ ಸ್ಟೋರೇಜ್ ವ್ಯವಸ್ಥೆಗಳನ್ನು ಮಾಡಿಕೊಂಡಿದ್ದು ಲಸಿಕೆಗೆ ಬೇಕಾಗಿರುವ ಎಲ್ಲ ಅಗತ್ಯಗಳನ್ನು ಪೂರೈಕೆ ಮಾಡಲು ಸಿದ್ಧತೆ ಮಾಡಿಕೊಳ್ತಾ ಇದೆ ಅಂತ ಪೋಲ್ ತಿಳಿಸಿದ್ದಾರೆ. ವಿಶ್ವದ ಅತಿದೊಡ್ಡ ಲಸಿಕೆ ತಯಾರಿಕಾ ಸಂಸ್ಥೆ ಸೆರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಆಸ್ಟ್ರಾಜೆನಿಕಾದ ಕೋವಿಶೀಲ್ಡ್ ಲಸಿಕೆಯನ್ನು ಬೃಹತ್ ಪ್ರಮಾಣದಲ್ಲಿ ತಯಾರು ಮಾಡಲಾಗ್ತಾ ಇದ್ದು ಭಾರತದ ಬಯೋಟೆಕ್ನಾಲಜಿಯ ಭಾರತ್ ಬಯೋಟೆಕ್ ಝೈಡಸ್ ಕ್ಯಾಡಿಲಾ ತನ್ನದೇ ಆದಂಥ ಲಸಿಕೆಗಳನ್ನು ಉತ್ಪಾದನೆ ಮಾಡ್ತಾ ಇದೆ. ಅಮೆರಿಕದಲ್ಲಿ 24 ಗಂಟೆಗಳಲ್ಲಿ ದಾಖಲೆಯ 3,000 ಜನರು ಹೊಸದಾಗಿ ಕೊರೋನಾ ಸೋಂಕಿಗೆ ಬಲಿಯಾಗಿದ್ದಾರೆ. ನ್ಯೂಯಾರ್ಕ್ ಟೈಮ್ಸ್ ವರದಿ ಮಾಡಿರುವಂತೆ ಪ್ರತಿನಿತ್ಯ 3,000 ರೋಗಿಗಳು ಸೋಂಕಿಗೆ ಬಲಿಯಾಗ್ತಾ ಇರೋದು ಆತಂಕಕ್ಕೆ ಕಾರಣವಾಗಿದೆ. ವಾರದಿಂದ ವಾರಕ್ಕೆ ಸಾವಿನ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಕಳೆದ ವಾರ ಪ್ರತಿನಿತ್ಯ 2,800 ದೈನಂದಿನ ಸಾವಿನ ಪ್ರಕರಣಗಳು ವರದಿಯಾಗಿತ್ತು ಅಂತ ಜಾನ್ ಹಾಪ್ಕಿನ್ಸ್ ವಿಶ್ವವಿದ್ಯಾನಿಲಯ ವರದಿ ನೀಡಿದೆ. ಬಹುತೇಕ ಪ್ರಕರಣಗಳಲ್ಲಿ ಯುವತಿಯರು ಸಹಮತದ ಸಂಬಂಧದಲ್ಲಿ ಬ್ರೇಕಪ್ ಆದ ಬಳಿಕ ಪೊಲೀಸರಿಗೆ ಅತ್ಯಾಚಾರದ ದೂರು ಸಲ್ಲಿಸ್ತಾರೆ. ಹುಡುಗಿಯ ನಡುವಿನ ಒಮ್ಮತದ ಸಂಬಂಧದಲ್ಲಿ ಬ್ರೇಕಪ್ ಆದಾಗ ಅತ್ಯಾಚಾರದಂತಹ ಪ್ರಕರಣಗಳು ಹೆಚ್ಚಾಗಿ ದಾಖಲಾಗುತ್ತೆ ಅಂತ ಛತ್ತೀಸ್ಗಢದ ಮಹಿಳಾ ಆಯೋಗದ ಮುಖ್ಯಸ್ಥೆ ಕಿರಣ್ಮಯಿ ನಾಯಕ್ ನೀಡಿರುವ ಹೇಳಿಕೆ ಇದೀಗ ವಿವಾದ ಸೃಷ್ಟಿಸಿದೆ. ಅವರ ಈ ಹೇಳಿಕೆ ಅನೇಕ ಜನರ ಆಕ್ರೋಶಕ್ಕೆ ಕಾರಣವಾಗಿದೆ. ಮಹಿಳೆಯರ ಮೇಲಿನ ದೌರ್ಜನ್ಯದ ಕುರಿತಾದ ಕೇಳದ ಪ್ರಶ್ನೆಗೆ ಉತ್ತರಿಸಿದ ಅವರು ಬಹುತೇಕ ಪ್ರಕರಣಗಳಲ್ಲಿ ಯುವತಿಯರ ಸಹಮತದ ಸಂಬಂಧದಲ್ಲಿ ಬ್ರೇಕಪ್ ಆದ ಬಳಿಕ ಪೊಲೀಸರಿಗೆ ಅತ್ಯಾಚಾರದ ದೂರು ಸಲ್ಲಿಸುತ್ತಾರೆ ಎಂದಿದ್ದಾರೆ. ಇವಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿ. ನೇರ ಸುದ್ದಿ, ನಿರಂತರ ಮನೋರಂಜನೆಗಾಗಿ ನೋಡ್ತಾ ಇರಿ ಎಕ್ಸ್‌ಪ್ರೆಸ್ ಟಿವಿ.